ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನೀವು ಕೋಟ್ಯಾಧಿಪತಿಗಳಾಗಬೇಕಾ? ಯಾರು ತಾನೇ ಆಸೆ ಇರಲ್ಲ ಹೇಳಿ ನೋಡೋಣ. ಅಯ್ಯೋ ಇದು ಸಿಕ್ಬಿಟ್ರೆ ಸಾಕು ನಮಗೆ, ನಾವು ಪ್ರತಿಯೊಂದು ಪೈಸೆಗೂ ಒದ್ದಾಡ್ತಾ ಇದ್ದೀವಿ. ಈ ಉದ್ಯೋಗ ಇಲ್ಲ, ವ್ಯಾಪಾರ ಇಲ್ಲ, ವ್ಯವಹಾರ ಇಲ್ಲ, ಅದಿಲ್ಲ ಇದಿಲ್ಲ, ಕರ್ಮಗಳು, ನಾವು ಏನೇನೋ ಸಾಲ ಬಾಧೆ, ಸಂಪಾದನೆ ಮಾಡಿದೆಲ್ಲ ಸಾಲಕ್ಕೆ ಹೋಗ್ತಾ ಇದೆ, ಬಡ್ಡಿಗೆ ಹೋಗ್ತಾ ಇದೆ, ಹಾಗೆ ಹೀಗೆ ಬಾಡಿಗೆ ಮನೇಲೇ ಇದ್ದೀವಿ. ಒಂದು ಒಳ್ಳೆ ಸ್ವಂತ ಗಾಡಿ ತಗೊಳ್ಳಿಲ್ಲ, ಮನೆಗೆ ಕರೆಕ್ಟಾಗಿ ಒಂದು ಒಳ್ಳೆ ದವಸ ಧ್ಯಾನ ತಗೊಂಬರಲಿಲ್ಲ, ಮಕ್ಕಳಿಗೆ ಒಂದು ಒಳ್ಳೆ ಕಡೆ ಸ್ಕೂಲ್ ಸೇರಿಸಲಿಲ್ಲ, ಒಳ್ಳೆ ಬಟ್ಟೆ ತಗೊಳ್ಳಿಲ್ಲ, ಒಂದು ಒಳ್ಳೆ ಎಂಜಾಯ್ ಮಾಡಲಿಲ್ಲ. ಜೀವನ ಪೂರ್ತಿ ಬರೀ ಒಡೆದಾಡು ಬಡ್ದಾಡು ಕಡ್ದಾಡು, ದುಡ್ಡು ಹಣಕಾಸಿಗೋಸ್ಕರನೇ ಒಡೆದಾಡು ಬಡ್ದಾಡು ಕಡ್ದಾಡು ಅಂತಕ್ಕಂಥ ಒಂದು ಜೀವನವೇ ನಮ್ದು ಹೋಗಿದೆ. ಇವತ್ತು ನೀವು ಕೋಟ್ಯಾಧೀಶ್ವರ ಆಗಕ್ಕೆ ಇಷ್ಟ ಆಗುತ್ತೆ ಅಂತಂದರೆ ಎಲ್ರಿಗೂ ಅಲ್ಲ, ಜ್ಞಾಪಕ ಇಟ್ಕೊಳ್ಳಿ, ಎಲ್ರಿಗೂ ಅಲ್ಲ. ಯಾಕಂದರೆ ಪ್ರಕೃತಿ ಏನನ್ನ ಹೇಳ್ತದೆ, ಪ್ರತಿ ಒಬ್ಬನು ಕೂಡ ಕೋಟ್ಯಾಧೀಶ್ವರ ಮಾಡಿಬಿಟ್ರೆ ದುಡಿಯೋನು ಯಾರು, ಕಷ್ಟಪಡೋನು ಯಾರು, ಶ್ರಮ ಪಡೋನು ಯಾರು, ದುಃಖ ಅನುಭವಿಸೋನು ಯಾರು ಹೇಳಿ? ಇವೆಲ್ಲ ಪ್ರಕೃತಿ ಮಾತೆಯಲ್ಲಿ, ಪ್ರಕೃತಿ ಧರ್ಮದಲ್ಲಿ ವಿಚಾರಗಳು ಈಗಾಗಲೇ ವಿಂಗಡಿಸಲ್ಪಡೋಗಿದೆ. ಆ ವಿಂಗಡಿಸಲ್ಪಡ್ತಕ್ಕಂತಹ ಪ್ರಕೃತಿನಲ್ಲಿ ಯಾರಿಗೆ ಅದೃಷ್ಟ ಯಾರಿಗೆ ದುರದೃಷ್ಟ ಅಂತಕ್ಕಂಥದ್ದು ಮುಂಚಿತವಾಗಿ ತಿಳಿಸ್ತದೆ. ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಇವತ್ತು ಮನುಷ್ಯನ ಆಸಜೆ ಲಂಗು ಲಗಾಮ್ ಇಲ್ದಿರ್ತಕ್ಕಂಥದ್ದು, ಕಡಿವಾಣ ಇಲ್ಲದ ಕುದುರೆ ಥರ. ಎಷ್ಟು ಬೇಕಾದ್ರೂ ಯೋಚನೆ ಮಾಡ್ಬೋದು, ಎಷ್ಟು ಉದ್ದ ಬೇಕಾದ್ರೂ ಯೋಚನೆ ಮಾಡ್ಬೋದು, ಎಲ್ಲಿವರೆಗೂ ಬೇಕಾದ್ರೂ ಯೋಚನೆ ಮಾಡ್ಬೋದು. ದುರಾಸೆ ಕೂಡ ಹುಟ್ಟಬಹುದು, ದುರಾಸೆಯಿಂದ ಏನು ಬೇಕಾದ್ರೂ ಮಾಡಿಸಲ್ಪಡ್ಬೋದು ನಿಮ್ಮಿಂದ. ಆದರೆ ನಿಜವಾದಂತಹ ಒಂದು ಕೋಟ್ಯಾಧೀಶ್ವರ ಯೋಗ, ಸತ್ಯವಾದಂಥ ಒಂದು ಕೋಟ್ಯಾಧೀಶ್ವರ ಯೋಗ, ನಿಖರವಾಗಿರ್ತಕ್ಕಂಥ ಒಂದು ಕೋಟ್ಯಾಧೀಶ್ವರ ಯೋಗ ನಿಮಗೆ ಬರಲೇಬೇಕು, ನಿಮಗೆ ಪ್ರಾಪ್ತಿ ಇರಲೇಬೇಕು, ನಿಮಗೆ ಆಗಲೇಬೇಕು ಅಂತಕ್ಕಂಥ ಜಾತಿಗಿರ್ತಕ್ಕಂಥ ಕೋಟ್ಯಾಧೀಶ್ವರ ಯೋಗ, ಅದು ನಿಜವಾದ ಯೋಗ. ಆ ನಿಜವಾದ ಯೋಗ ನಿಮಗೆ ಬರಲಿಕ್ಕೆ ಮುಂಚೆನೇ ಕೆಲವೊಂದು ಮುನ್ಸೂಚನೆಗಳನ್ನು ಇದೇ ಪ್ರಕೃತಿ ನಿಮಗೆ ನೀಡ್ತದೆ. ಅದನ್ನು ತಿಳಿಸುವಂಥ ಕಾರ್ಯಕ್ರಮನೇ ಇವತ್ತು. ಯಾಕಂದರೆ ದಿನನಿತ್ಯ ಜೀವನದಲ್ಲಿ ನೀವೆಲ್ಲ ಏನು ಮಾಡ್ತೀವಿ, ಹೋರಾಟ ಮಾಡ್ತಾನೇ ಇರ್ತೀವಿ. ಕೆಲವರು ಫುಟ್ಪಾತಲ್ಲಿ ಇದ್ದೋರ್ತಕ್ಕಂಥವ್ರು ಇವತ್ತು ಕೋಟ್ಯಾಧೀಶ್ವರಾಗಿ ಬಂದ್ಬಿಟ್ಟಿರ್ತಾರೆ. ಒಂದು ವಿದ್ಯೆ ಇಲ್ಲ, ಬರೆಯೋದಕ್ಕೆ 4 ಅಕ್ಷರ ಗೊತ್ತಿಲ್ಲ, ಮಾತಾಡೋಕ್ಕೆ ಒಂದು 4 ಅಕ್ಷರ ಗೊತ್ತಾಗಲ್ಲ. ಆದರೂ ಕೂಡ ದಿಢೀರ್ ಎಲ್ಲೋ ಒಂದು ಕಡೆ ಹೋಗಿ ಅವ್ರು ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ಬಿಟ್ಟು ಕೋಟ್ಯಾಧೀಶ್ವರ ಆಗ್ಬಿಟ್ಟಿರ್ತಾರೆ. ಭಿಕ್ಷಾಧಿಪತಿಯು ಕೋಟ್ಯಾಧಿಪತಿ ಆಯ್ತಾನೆ ಅಂತಂದರೆ ಅದು ಪ್ರಾಪ್ತಿ ಯೋಗ ಅಲ್ವಾ? ಅದೇ ತಾನೇ ಒರಿಜಿನಲ್ ಯೋಗ. ಇವತ್ತು ಎಷ್ಟು ಜನ ಹೇಳಿದ್ದಾರೆ ಹೇಳಿ ನೋಡೋಣ. ನಮ್ಮ ಕಣ್ಮುಂದೆ ಬೆಳೆದ ಹುಡುಗರು, ನಮ್ಮ ಕಣ್ಮುಂದೆ ವ್ಯಾಪಾರ ಮಾಡಿದವರು, ನಮ್ಮ ಕೈ ಕೆಳಗಿದ್ದವರು, ನಮ್ಮ ಮನೇಲಿ ಒತ್ತೊತ್ತು ಊಟ ತಿಂತಿದ್ದವರು, ಇವರೆಲ್ಲ ಇವತ್ತು ದೊಡ್ಡ ಮಟ್ಟದಲ್ಲಿ ಕೋಟ್ಯಾಧೀಶ್ವರ ಆಗಿರಂತ ನೀವೆಲ್ಲ ಮಾತಾಡ್ಕೋತೀವಿ. ಅದು ನಿಜವಾದ ಪ್ರಾಪ್ತಿ ಯೋಗ. ಆದರೆ ನಿಜವಾದ ಪ್ರಾಪ್ತಿ ಯೋಗ ಯಾವಾಗ ಯಾರಿಗೆ ಸಲ್ಲಿಕೆ ಆಗುತ್ತೆ ಅಂತ ನಮಗೆ ಗೊತ್ತಿರೋದೇ ಇಲ್ಲ. ಕೆಲವು ತಿಳ್ಕೊಬೋದೇನೋ, ಕೆಲವು ತಿಳ್ಕೊಳ್ಳದೆ ಇರ್ಬೋದೇನೋ. ಆದರೆ ಇವತ್ತು ನಾವು ನಿಮ್ಗೆ ಕೊಡ್ತಕ್ಕಂಥ ಸೂಚನೆಗಳು ನಿಮ್ಮ ದಿನನಿತ್ಯ ಜೀವನದಲ್ಲಿ ಯಾವಾಗಲಾದರೂ ಒಮ್ಮೆ ನಡೆದಿದ್ರೆ ಅಥವಾ ನಡೆಯುವಂಥ ಸಿಚುವೇಶನ್ಗಳು ಶುರುವಾಗಿದ್ದರೆ ನೀವು ಬರೆದಿಟ್ಕೊಂಬಿಡಿ, ಇವತ್ತು ಸುವರ್ಣಾಕ್ಷರಗಳಲ್ಲಿ ನಾನು ಕೋಟ್ಯಾಧೀಶ್ವರ ಆಗ್ತಿದ್ದೀನಿ ಅಂತ. ಇದು ನಿಜನಾ ಅಂತ ನೀವೆಲ್ಲ ಕೇಳ್ಬೋದು. ನಾನು ಆಗ ಹೇಳಿದ್ದೀನಿ, ಪ್ರಾಪ್ತಿ ಯೋಗ ಇದ್ದರೆ ಪ್ರಕೃತಿ ನಿಮಗೆ ಕೆಲವು ಮುನ್ಸೂಚನೆಗಳನ್ನು ಕೊಡ್ತದೆ. ನೀವು ಮುಂದೆ ಈ ವರ್ಷನೋ ಮುಂದಿನ ವರ್ಷನೋ ಬರೋ ವರ್ಷನೋ ಇನ್ನು 4-5 ವರ್ಷಕ್ಕೋ 5 ವರ್ಷಕ್ಕೋ 10 ವರ್ಷಕ್ಕೋ ನೀವೊಬ್ಬ ಕೋಟ್ಯಾಧೀಶ್ವರ ಆಗ್ತಿದ್ದೀರಿ ಅಂತಂದಾಗ ಕೆಲವೊಂದು ಸೂಚನೆಗಳು ನಿಮಗೆ ಪ್ರಕೃತಿ ಕೊಡ್ತಾ ಹೋಗ್ತದೆ. ಅದೇ ಯಾವುದೋ ಒಂದು ಲೆಕ್ಕಾಚಾರದಲ್ಲಿ ಎಲ್ಲವೂ ಈ ದೇವ್ರು ಕೊಟ್ಟಿದ್ದು ಕೂಡ ಏನೂ ಇಲ್ಲದೆ ಫುಟ್ಪಾತ್ ಇರ್ತಕ್ಕಂಥ ಕೋಟ್ಯಾಧೀಶ್ವರರು ಕೂಡ ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಸಿಕ್ಕಾಪಟ್ಟೆ ಆಸ್ತಿ, ಬೆಂಗಳೂರಲ್ಲಿ 5 ಕೋಟಿ 5 ಎಕರೆ 6 ಎಕರೆ ಭೂಮಿ ಇರ್ತದೆ, ತಿನ್ನೋದಕ್ಕೆ ಒಂದಿಡಿ ಅನ್ನ ಇರಲ್ಲ ಅವ್ರ ಮನೆಗಳಲ್ಲಿ. ಆದರೆ ಅವರು ಜಗತ್ ಶ್ರೀಮಂತರು. ಏನು 5 ಎಕರೆ 6 ಕೋಟಿ ಬೆಂಗಳೂರಲ್ಲಿ ಸೇಲ್ ಮಾಡೋ ಎಷ್ಟು ದುಡ್ಡು ಬರ್ಬೋದು? ಒಂದಿಡಿ ಜಾಗ ತಗೊಳಕ್ಕಾಗ್ತಿಲ್ಲ ನಮ್ಮ ಕೈನಲ್ಲಿ. ಅಂದಲ್ಲಿ ಎಕರೆಗಟ್ಟಲೆ ಜಾಗ ಇದೆ ಅಂದರೆ ಎಂಥ ಕೋಟ್ಯಾಧಿಪತಿಗಳು ಇರ್ಬೋದು ಲೆಕ್ಕ ಮಾಡ್ಕೊಳ್ಳಿ. ಇವತ್ತು ಎಷ್ಟೋ ಜನ ದಿಢೀರ್ ಶ್ರೀಮಂತ ಆಗಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಇವೆಲ್ಲ ಯಾವುದೋ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಸಣ್ಣ ಪುಟ್ಟ ಜೀವನ ಮಾಡ್ಕೊಳ್ತಕ್ಕಂಥವ್ರು ಎಲ್ಲರೂ ಕೂಡ ದಿಢೀರ್ನೇ ದಿನ ಶ್ರೀಮಂತ ಆಗಿರ್ತಕ್ಕಂಥ ಯೋಗಗಳು ನಮ್ಮಲ್ಲಿ ತುಂಬ ಜನ ಕಾಣ್ತಾರೆ. ಆಗಿದ್ದಾಗ ಕಾರಣ ಏನು, ಯಾಕೆ ಈ ರೀತಿ ಒಂದು ಯೋಗ ಬರಲಿಕ್ಕೆ ಸಾಧ್ಯ ಏನು? ಇದ್ದು ಬಡವರಾಗಿರತಕ್ಕಂಥವ್ರು, ಇಲ್ದಿರತಕ್ಕಂಥ ದಿಢೀರ್ ಶ್ರೀಮಂತರಾಗಿ ಎಂಜಾಯ್ ಮಾಡ್ತಕ್ಕಂಥ ಲೆಕ್ಕಾಚಾರದಲ್ಲಿ ಇವತ್ತು ಎಷ್ಟೋ ಜನ ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಅಂತಂದರೆ ಇದು ಕಾರಣ ಏನು ಅಂತಕ್ಕಂಥದ್ದು ನೀವು ಪ್ರಶ್ನೆ ಮಾಡಿದ್ರೆ, ಜಾತಕದಲ್ಲಿ
ಗುರು ಶುಕ್ರ ಸಂಯೋಗ ಯಾರಿಗಿರ್ತದೆ ಅವರು ಕೋಟ್ಯಾಧಿಪತಿಗಳಾಗ್ತಾರೆ ಅಂತಕ್ಕಂಥದ್ದು ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಹಾಗೆ ವೃಷಭ ಲಗ್ನದವರು, ತುಲಾ ಲಗ್ನದವರು ಇವರು ಕೂಡ ದಿಢೀರನೆ ಶ್ರೀಮಂತರಾಗ್ತಾರೆ ಅಂತಕ್ಕಂಥದ್ದು ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ನಾವು ಈಗಾಗಲೇ ಭಾಳಷ್ಟು ಕಾರ್ಯಕ್ರಮ ಹೇಳಿದ್ದೀವಿ. 9 ಗ್ರಹಗಳು 24 ನಕ್ಷತ್ರಗಳು ಕೂಡ ಹಲವಾರು ಸಂಪತ್ತನ್ನು ಕೊಡ್ತದೆ. ಅವ್ರವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಸಂಪತ್ತನ್ನು, ಸುಖವನ್ನು ಕೊಡ್ತದೆ. ಆದರೆ ಗುರು ಶುಕ್ರ ಕೊಡೋಷ್ಟು ಸಂಪತ್ತು, ವೈಭೋಗ ಬೇರೆ ಯಾವ ಗ್ರಹನೂ ಕೊಡೋದಿಲ್ಲ. ಅದರಲ್ಲಿ ಶುಕ್ರ ಅಂತೂ ಅದ್ಭುತವಾಗಿರ್ತಕ್ಕಂಥ ಒಂದು ಗ್ರಹ. ಶುಕ್ರ ದೋಷ ಇದ್ದರೆ ಪೈಸೆಗೂ ಅಲಿಬೇಕಾಗತ್ತೆ, ಪೈಸನೂ ಸಾಲ ಮಾಡ್ತಿರ್ಬೇಕಾಗ್ತದೆ. ಅದಕ್ಕೆ ಜಾತಕ ನೋಡ್ಕೊಳ್ಳಿ, ಜನ್ಮದೋಷ ನೋಡ್ಕೊಳ್ಳಿ ಅಂತೇಳಿ ದಿನನಿತ್ಯ ನಾವು ನಿಮ್ಮ ಮೇಲೆ ಒತ್ತಡ ಆಗ್ತಾನೇ ಇರ್ತೀವಿ. ಇವತ್ತು ಎಷ್ಟೋ ಜನ ಪರಿವರ್ತನೆ ಆಗೋಗಿದ್ದಾರೆ. ಹೌದು, ನೀವು ಹೇಳಿದ್ದು ಕರೆಕ್ಟು. ಪ್ರಕೃತಿಲಿ ನಾವು ಹುಟ್ಟಿದ್ದೀವಿ ಅಂತಂದರೆ ಆ ಪ್ರಕೃತಿಯಲ್ಲಿರ್ತಕ್ಕಂಥ ಗ್ರಹಗಳು, ಪಂಚಭೂತಗಳ ತತ್ವಗಳಿಗೆ ನಾವು ಒಳಗಾಗಿರ್ತೀವಿ, ಪ್ರಭಾವ ಒಳಗಾಗಿರ್ತೀವಿ. ನಮ್ಮ ಇಷ್ಟದಂಗೆ ನಾವು ಜೀವನ ಮಾಡಬೇಕು, ನಮ್ಮ ಇಷ್ಟದಂಗೆ ನಾವು ಬದುಕಬೇಕು, ನಮ್ಮ ಇಷ್ಟದಂಗೆ ಇದಾಗಬೇಕು ಅಂತಂದರೆ ಖಂಡಿತ ಸಾಧ್ಯ ಇಲ್ಲ. ಯಾವುದೋ ಒಂದು ಶಕ್ತಿ ನಮ್ಮನ್ನು ತಡೀತಾ ಇದೆ, ಯಾವುದೋ ಒಂದು ಶಕ್ತಿ ನಮ್ಮನ್ನು ಬೆಳೆಗೆ ಬಿಡ್ತಾ ಇಲ್ಲ ಅಂತಕ್ಕಂಥದ್ದು ಅನುಭವ ಇರ್ತಕ್ಕಂಥ ವ್ಯಕ್ತಿಗಳು ಹೇಳುವಂಥ ಮಾತುಗಳು. ಆದರೆ ಅದನ್ನು ಅನುಭವಿಸಿ ಹೇಳ್ತಕ್ಕಂಥ ವ್ಯಕ್ತಿಗಳು ನಮ್ಮಲ್ಲಿ ವಿರಳ. ಅವ್ರು ಏನಾಗ್ಬಿಡ್ತೀವಿ ನೋಡೋಣ, ನಾವು ಆಗ್ಬಿಡ್ತೀವಿ ಅಂಥೇಳಿ ಅಡ್ಡದಾರಿಗಳಲ್ಲಿ ಆಗಿದ್ದೀವಿ ಅಂತಕ್ಕಂಥದ್ದು ಎಷ್ಟೋ ಜನ ಹೇಳೋ ಮಾತುಗಳು. ನಾವು ಕೇಳ್ತಾ ಇರೋದು ಅಡ್ಡದಾರಿ ಶ್ರೀಮಂತರಾಗಬೇಕು ಅಂತಲ್ಲ. ಶ್ರೀಮಂತರಾಗಬೇಕು ಅಂತಂದರೆ ಏನು ಮಾಡಬೇಕು, ಅದಕ್ಕೆ ಪ್ರಕೃತಿ ನಿಮಗೆ ಭಾಳ ಮುನ್ಸೂಚನೆಯನ್ನು ಕೊಡ್ತದೆ ಅಂತಕ್ಕಂಥದ್ದು. ಆ ಮುನ್ಸೂಚನೆಗಳು ಏನು ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಇವತ್ತು ಕಾರ್ಯಕ್ರಮ ನೋಡಿದ್ಮೇಲೆ ನೀವೆಲ್ಲ ಬೆಳೆಸ್ಕೋಬೇಕು. ಯಾಕಂದರೆ ಎಷ್ಟು ಜನಕ್ಕೆ ಗುರು ಶುಕ್ರ ಸಂಯೋಗ ಯೋಗ ಇರ್ತದೆ ಹೇಳಿ ನೋಡೋಣ. ಎಷ್ಟು ಜನ ವೃಷಭ ರಾಶಿಯಲ್ಲಿ ಹುಡ್ತೀರಾ, ವೃಷಭ ಲಗ್ನಲ್ಲಿ ಹುಡ್ತೀರಾ? ಎಷ್ಟು ಜನ ತುಲಾ ರಾಶಿಯಲ್ಲಿ ಹುಡ್ತೀರಾ ಹೇಳಿ ನೋಡೋಣ? ಎಲ್ರಿಗೂ ಸಾಧ್ಯ ಇಲ್ಲ. ಅಥವಾ ಯಾರಾದರೂ 6, 15, 24 ಈ ತಾರೀಕಲ್ಲಿ ಯಾರಾದರೂ ಹುಡ್ತೀರಾ? ಅಥವಾ 5, 14, 23 ಈ ತಾರೀಕಲ್ಲಿ ಬರ್ತಾಗ್ತೀರಾ? ಅದೂ ಇಲ್ಲ. ಯಾರಾದರೂ ಶುಕ್ರವಾರ ಬರ್ತಾಗ್ತೀರಾ? ಅದೂ ಇಲ್ಲ. ಆದರೂ ಕೂಡ ಇದು ಯಾವುದನ್ನೂ ನಾವು ಬರ್ತು ಕೇಳ್ಕೊಂಬರ್ದೆ ನಾವು ದಿಢೀರ್ ಶ್ರೀಮಂತರಾಗಬೇಕು ಅಂದರೆ ಹೆಂಗೆ? ಅಥವಾ ಇವೆಲ್ಲ ಕೇಳ್ಕೊಂಡು ಬಂದಿದ್ದೀವಿ, ನಾವು ಮುಂದೆ ನಿರೀಕ್ಷೆ ಇಟ್ಕೋಬೋದಾ ಅಂತಂದರೆ ಖಂಡಿತವಾಗಿ ನಿರೀಕ್ಷೆ ಇಟ್ಕೋಬೋದು. ನೀವು ಕೂಡ ಕೋಟ್ಯಾಧಿಪತಿಗಳಾಗ್ತೀರಾ, ಒಂದಲ್ಲ ಒಂದಿನ ಕೋಟ್ಯಾಧಿಪತಿಗಳಾಗ್ತೀರಾ ಅಂತ. ಆಗಿದ್ದಾಗ ಆ ಮುನ್ಸೂಚನೆಗಳನ್ನು ಕೊಡ್ತಕ್ಕಂತಹ ವಿಧಿಯಾಟ ಯಾವುದು ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಪ್ರಯತ್ನ ನೀವೆಲ್ಲ ಮಾಡಬೇಕು. ಯಾಕಂದರೆ ನಾವು ಹುಟ್ಟುಬಿಟ್ಟಿದ್ದೀವಿ, ನಾವು ಬೆಳೆದು ಬಿಡ್ತೀವಿ, ನಾವು ನಡೆದೋಗ್ಬಿಡ್ತದೆ ಅಂಥೇಳಿ ಸುಮ್ಮನೆ ಇದ್ರೆ ಪ್ರಯೋಜನ ಇಲ್ಲ. ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯನ್ನು ನಾವು ಆಗಾಗ ಗಮನಿಸ್ತಾ ಇರಬೇಕು. ಆದರೆ ನಾವು ಕೆಲವು ಮನಸ್ಥಿತಿಗಳನ್ನು ಬದಲಾವಣೆ ಮಾಡಿಕೊಂಡು ನಮ್ಮ ಪ್ರಕೃತಿ ವಾತಾವರಣವನ್ನು ನಾವು ಅಧ್ಯಯನ ಮಾಡ್ತಕ್ಕಂಥ ಮನಸ್ಥಿತಿ ಬೆಳೆಸ್ಕೊಂಡಿದ್ರೆ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಹುಟ್ಟುಬಿಡ್ತದೆ, ನಮ್ಮಲ್ಲಿ ಒಂದು ಪಾಸಿಟಿವಿಟಿ ಹುಟ್ಟುಬಿಡ್ತದೆ. ನಾವು ವಿಶ್ವಾಸಿಗಳಾಗಿರ್ತೀವಿ, ಆತ್ಮವಿಶ್ವಾಸಿಗಳಾಗಿರ್ತೀವಿ. ಎಸ್, ನನಗಿಂಥ ಸೂಚನೆ ಬರ್ತಾ ಇದೆ, ನಾನು ದಿಢೀರ್ ಶ್ರೀಮಂತ ಆಗ್ತಾ ಇದ್ದೀನಿ ಅಂತ. ನೀವು ದಿಢೀರ್ ಶ್ರೀಮಂತ ಆಗೋದಲ್ಲ, ನೀವು ಶ್ರೀಮಂತ ಆಗಬೇಕು ಅಂತಿರ್ತದೆ. ಆ ಶ್ರೀಮಂತಿಗೆ ನಿಮ್ಗೆ ಬರಬೇಕು ಅಂತಿರ್ತದೆ. ಅದಕ್ಕೆ ನಮ್ಮ ದಿನನಿತ್ಯ ಜೀವನದಲ್ಲಿ ಕೆಲವೊಂದು ವಾತಾವರಣಗಳು ನಮಗೆ ತಿಳಿಸ್ಕೊಡ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ ಇದನ್ನು ನಾನು ಎಷ್ಟು ಒತ್ತಡ ಹಾಕಿ ಹೇಳ್ತಿದ್ದೀನಿ ಅಂತಂದರೆ, ಪ್ರತಿಯೊಬ್ಬ ಕೂಡ ಪಾಸಿಟಿವಿಟಿ ಆಗಬೇಕು ಈ ಪ್ರಪಂಚದಲ್ಲಿ. ನಾವು ಯಾವಾಗ ನೆಗೆಟಿವಿಟಿ ಆಗ್ತೀವಿ, ನಾವು ಯೋಚನೆ ಮಾಡೋದೆಲ್ಲ ನೆಗೆಟಿವ್ ಆಗಿರ್ತದೆ. ಇವನು ಯಾವನ ಬಂದ ಹೇಳ್ದ, ಇವ್ರು ಯಾರೋ ಬಂದು ಹೇಳಿದ್ರು, ಅವ್ರು ಯಾರೋ ಆದ್ರೆ ನಾವು ಆಗ್ಬಿಡ್ತೀವ. ಇದೇ ಥರ ಯಾವಾಗ ಈ ನೆಗೆಟಿವಿಟಿ ಹೇಳ್ತಾ ಇರ್ತೀರೋ, ಪ್ರಕೃತಿ ಕೊಡ್ತಕ್ಕಂಥ ಸೂಚನೆಗಳನ್ನು ಕೂಡ ನೀವು ಬಿಟ್ಟಾಕ್ಬಿಡ್ತೀರ. ನಿಮ್ಗೆ ಗೊತ್ತಾಗಲ್ಲ, ನಿರ್ಲಕ್ಷ್ಯತನ ಮಾಡ್ತೀರಾ, ಅಸಡ್ಡೆ ಮಾಡಿಬಿಡ್ತೀರಾ, ತಿರಸ್ಕಾರ ಮಾಡ್ತೀರಾ. ಯಾವಾಗ ಯಾವ್ದು ಬರ್ತದೆ ಹೇಳೋಕ್ಕಾಗೋದೇ ಇಲ್ಲ. ಇವತ್ತು ಎಲ್ಲವನ್ನೂ ನೋಡ್ತಕ್ಕಂಥದ್ದು ಅಪರಾಧ ಮನೋಭಾವದಲ್ಲೇ. ದಿಢೀರ್ ಶ್ರೀಮಂತ ಆಗ್ಬೇಕಾದ್ರೆ ಯಾರನ್ನು ತಲೆ ಹೊಡಿಬೇಕು ಅಂತ ಅಲ್ಲ. ಯಾವಾಗೋ ಎಲ್ಲೋ ಕಳೆದೋಗಿರ್ತಕ್ಕಂಥ ನಿಧಿ ಸಿಗ್ಬೋದು, ಯಾವುದೋ ಭೂಮಿ ಸಿಗ್ತಕ್ಕಂಥದ್ದು ಲಾಟ್ರಿ ಹೊಡಿಬೋದು, ಅಥವಾ ಯಾವುದೋ ಒಂದು ಪ್ರಾಪರ್ಟಿ ಎಷ್ಟೋ ವರ್ಷಗಳಿಂದ ಬಿದ್ದಿರ್ತಕ್ಕಂಥ ನಿಮಗೆ ನಿಮ್ಮ ಕಡೆ ಪರವಾಗಿ ಅದು ದೊಡ್ಡ ಕೋಟ್ಯಾಧಿಪ ಸಂಪಾದನೆ ಮಾಡ್ತಕ್ಕಂಥ ಪ್ರಾಪರ್ಟಿ ಆಗ್ಬೋದು, ಅಥವಾ ನಿಮ್ಮ ವ್ಯವಹಾರದಲ್ಲಿ ದಿಢೀರನೇ ಅಭಿವೃದ್ಧಿ ಆಗ್ಬೋದು, ಎಕ್ಸ್ಪೋರ್ಟ್ ಇಂಪೋರ್ಟ್ ಹೊರಗಡೆಯಿಂದ ಬರ್ಬೋದು. ಈ ಥರ ಹಲವಾರು ವಿಚಾರಗಳು, ಅಥವಾ ಹಂತವಾಗಿ ನೀವು ಮೇಲೆ ಇರ್ಬೋದು. ದಿಢೀರ್ ಶ್ರೀಮಂತ 100 ಕೋಟಿ ಬಂದು ನಿಮ್ಮ ಅಕೌಂಟ್ ಬಿದ್ದುಬಿಡುತ್ತಂತ ಅರ್ಥ ಅಲ್ಲ. ಅಲ್ಲಿಂದ ಶುರು ಮಾರ್ಗ ನೋಡಿ. ಈ ಮಾರ್ಗದಲ್ಲಿ ಹೋಗಿ ನೀವು ಹಂತವಾಗಿ ನೀವು ದಡ ತಲುಪ್ತೀರಿ, ಕೋಟ್ಯಾಧೀಶ್ವರ ಆಗ್ತೀರಿ ಅಂತಕ್ಕಂಥದ್ದು. ಅದು ಉದ್ಯೋಗ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಅಥವಾ ಮನೆತನ ಆಗಿರ್ಬೋದು, ಕುಟುಂಬ ಆಗಿರ್ಬೋದು. ಯಾವುದೋ ಒಂದು ದಿಢೀರನೆ ನಿಮಗೆ ಶುರು ಆಗ್ತಕ್ಕಂಥ ಈ ಹಂತ ಅಂತ ಇದೆಯಲ್ವಾ, ಆ ಹಂತವನ್ನು ಮುಂಚಿತವಾಗಿ ಪ್ರಕೃತಿ ನಿಮಗೆ ತಿಳಿಸ್ಕೊಡ್ತದೆ.
ಅದಕ್ಕೆ ಪ್ರತಿಯೊಬ್ಬರೂ ಕೂಡ ನಾನು ಶ್ರೀಮಂತ, ಹೃದಯ ಶ್ರೀಮಂತ, ಆರ್ಥಿಕ ಶ್ರೀಮಂತಿಕೆ ಬೇರೆ, ಹೃದಯ ಶ್ರೀಮಂತಿಕೆ ಬೇರೆ. ಈ ಹೃದಯ ಶ್ರೀಮಂತಿಕತನವನ್ನು ಫಸ್ಟ್ ನಾವು ಬೆಳೆಸ್ಕೋಬೇಕು. ನಮ್ಮಲ್ಲಿ ಪಾಸಿಟಿವಿಟಿ ಉತ್ಪತ್ತಿ ಆಗಬೇಕು. ನಾನು ಒಂದಿನ ಶ್ರೀಮಂತನಾಗ್ತೀನಿ, ನಾನು ಒಂದಷ್ಟು ಸಾಕಷ್ಟು ದುಡ್ಡು ಮಾಡ್ತೀನಿ, ನಾನು ಕೂಡ 4 ಜನಕ್ಕೆ ಒಳ್ಳೇದು ಮಾಡ್ತೀನಿ, ನಾನು ನನ್ನ ಕುಟುಂಬವನ್ನು ರಕ್ಷಣೆ ಮಾಡ್ತೀನಿ, ನಾನು ಕೂಡ ಎಂಜಾಯ್ ಮಾಡ್ತೀನಿ ಜೀವನವನ್ನು ಅಂತಕ್ಕಂಥ ನಮ್ಮಲ್ಲಿ ಬರಬೇಕು. ಆದರೆ ನಮ್ಮಲ್ಲಿ 90% ಜನಕ್ಕೆ ಇರೋದು ಇದೇ ರಗಳೆ, ನೆಗೆಟಿವ್ ನೆಗೆಟಿವ್ ನೆಗೆಟಿವ್. ನಾನಾಗಲ್ಲ, ನೀವು ಸುಳ್ಳು ಹೇಳ್ತೀರಾ ಅಂತ. ಆ ಮನಸ್ಥಿತಿಲೇ ಇರ್ತಕ್ಕಂಥದ್ದು, ಅದೇ ದುಡಿ, ಅದೇ ಮಾಡು, ಅದೇ ಶ್ರಮ ಪಡು, ಅವತ್ತು ತಗೊಂಬಂದು ಅವತ್ತು ತಿನ್ನು, ಈ ಥರ ಮನಸ್ಥಿತಿನೇ. ಅಥವಾ ಅಲ್ಲಿ ಮಾಡಿದ್ದು ಅಲ್ಲಿಗೆ ಹಾಕು, ಅಲ್ಲಿ ಮಾಡಿದ್ದು ಅಲ್ಲಿಗೆ ಹಾಕು, ಇದೇ ಮಧ್ಯಮ ಒಂದು ಜೀವನ. ಈ ಥರ ಹಲವಾರು ಇತ್ತಂದಾಗ ಯಾರು ಏನೇ ಬಂದು, ಸಾಕ್ಷಾತ್ ಭಗವಂತನೇ ಬಂದು ಕೋಟಿ ದುಡ್ಡು ಕೊಟ್ಟರು ಕೂಡ ನೀನು ಹೋಗಿ ಯಾರೋ ನಾಟಕದ ಮಾಸ್ಟರ್ ಬಂದಿದೆ ಅಂದ್ಕೊಂಡು ಓಡಿಸ್ಬಿಡ್ತೀರ. ಆ ಥರ ಮನಸ್ಥಿತಿ ಇರ್ತಕ್ಕಂಥವ್ರು ಆಗೋಗ್ಬಿಟ್ಟಿದ್ದಾರೆ. ಅದರಿಂದ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ಯೋಚನಾ ಲಹರಿ ಇರಬೇಕು. ಆ ಯೋಚನಾ ಲಹರಿ ನಿಮ್ಮ ಗ್ರಹಗತಿಗಳನ್ನೇ ಬದಲಾವಣೆಗಳು ಮಾಡ್ತದೆ ಅಂತಂದರೆ ಗ್ರಹ ಚಿಕಿತ್ಸೆ ಅಂತ ನಾವು ಆಗ ಹೇಳ್ತಾ ಇರ್ತೀವಿ. ಗ್ರಹನ ಆ್ಯಕ್ಟಿವೇಶನ್ ಮಾಡಿ ಅಂಥೇಳಿ. ಅಲ್ಲಿಗೆ ಪ್ರಪಂಚದಲ್ಲಿ ಹುಡ್ತಕ್ಕ ಎಲ್ಲರೂ ಕೂಡ ಹಣ ಬೇಕೇ ಬೇಕು. ಆದರೆ ಹಣ ಬೇಕು ಅಂಥೇಳಿ ನಾವು ಯಾವುದು ಅಡ್ಡದಾರಿ ಹಿಡಿಯೋದು ಮಹಾ ಅಕ್ಷಮ ಅಪರಾಧ ಆಗ್ತದೆ. ಆದರೆ ಆ ಪುಣ್ಯ ಸಂಪಾದನೆ ಮಾಡಬೇಕು ಅಂತೇಳಿ ನೀವೇನು ಪುಣ್ಯ ಮಾಡೋ ಅವಶ್ಯಕತೆ ಇಲ್ಲ. ಪುಣ್ಯ ಆಲ್ರೆಡಿ ಜಾತಿಯಲ್ಲಿ ಇರ್ತದೆ. ಆದರೆ ಅದು ಬರೋದಕ್ಕಿಂತ ಮುಂಚಿತವಾಗಿ ಪ್ರಕೃತಿ ನಿಮಗೆ ಸೂಚನೆಗಳು ಕೊಡ್ತದೆ. ಆ ಸೂಚನೆಗಳು ಯಾವುದು ಅಂತ ಮುಂದಿನ ಭಾಗದಲ್ಲಿ ಒಂದೊಂದೇ ಹೇಳ್ತೀನಿ. ಅದನ್ನು ಜಸ್ಟ್ ಮೈಂಡ್ ಸೆಟ್ ಮಾಡ್ಕೊಳ್ತಾ ಹೋಗ್ತಾ ಹೋಗಿ ನೀವು ದಿಢೀರ್ ಶ್ರೀಮಂತರಾಗಿ ಹೋಗ್ತೀರಾ. ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ತುಳಸಿ ಗಿಡ ಇದ್ದೇ ಇರ್ತದೆ. ಆದರೆ ತುಳಸಿ ಪೂಜೆ ಮಾಡ್ಕೊಳ್ತೀರಾ, ಬಂದ್ಬಿಡ್ತೀರಾ. ತುಳಸಿ ಒಣಗಿದ್ರೆ ಬಿಸಾಕ್ಬಿಡ್ತೀರಾ, ಬಂದ್ಬಿಡ್ತೀರಾ. ಆದರೆ ಆ ತುಳಸಿಯಲ್ಲಿ ನೀವು ಕೋಟ್ಯಾಧೀಶ್ವರ ಆಗ್ತಕ್ಕಂಥ ಯೋಗ ಇದೆ ಅಂದರೆ ಯಾರಾದರೂ ಗೊತ್ತಿದೆಯಾ? ತಿಳ್ಕೊಳ್ಳಿ. ತುಳಸಿ ಕಟ್ಟೆನಲ್ಲಿ, ತುಳಸಿ ಗಿಡದಲ್ಲಿ ಹಲ್ಲಿಗಳು ಓಡಾಡ್ತಿದ್ರೆ ನೀವು ಕೋಟ್ಯಾಧೀಶ್ವರ ಆಗ್ತಕ್ಕಂಥ ಯೋಗ ಪ್ರಾರಂಭ ಆಗುತ್ತೆ ಅಂತ. ಇವತ್ತು ಎಷ್ಟೋ ಜನ ಆ ಥರ ಇದ್ದರೆ ಅದನ್ನೆಲ್ಲ ಪೊರ್ಕೆಯಲ್ಲಿ ಗುಡಿಸಿ ಬಡ್ದು ಸಾಯಿಸ್ಬಿಡ್ತೀರ. ಈ ಕೆಲಸ ಮಾಡಿದ್ರೆ ಆ ಯೋಗಗಳು ಅಲ್ಲೇ ನಾಶ ಆಗೋಗ್ತದೆ. ಇದು ನೆನ್ಪಿಟ್ಕೊಳ್ಳಿ. ಎಷ್ಟೋ ಜನ ಮನೆಗಳಿಗೆ ಬೆಳಗ್ಗೆ ಹೊತ್ತು ಬಂದು ಹಾಲು ಹಾಕ್ತಾರೆ. ಹಾಲು ಹಾಕ್ಸ್ಕೊಂತೀರ, ಹೋಗ್ತೀರಾ, ಕುಡಿದ್ಬಿಡ್ತೀರಾ, ಮಲ್ಕೊಂಡ್ಬಿಡ್ತೀರಾ. ಆದರೆ ಆ ಹಾಲು ಹಾಕೋ ಸಂದರ್ಭದಲ್ಲಿ ಆ ಹಾಲು ಹಾಕೋ ಪಾತ್ರೆಯಿಂದ 1-2-3 ಹನಿಗಳು ನಿಮ್ಮ ಮನೆ ಮುಂದೆ ಏನಾದರೂ ಬಿತ್ತು ಅಂತಂದರೆ ನೀವು ಕೋಟ್ಯಾಧೀಶ್ವರ ಯೋಗ ತಾನೇ ಬಂತು ಅಂತ. ಆ ಥರ ಬಿದ್ದಾಗ ಅದನ್ನು ಯಾವುದೇ ಕಾರಣಕ್ಕೂ ಒರೆಸೋಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಅದು ಒಂದು 3 to 4 hours ಆದರೂ ನಿಮ್ಗೆ ಅಲ್ಲಿ ಇರಬೇಕು ಹಾಲು. ಕೆಲವ್ರು ಏನು ಮಾಡ್ತಾರೆ, ಇವನು ಯಾರೋ ಬಂದ ಕುಡಿದ್ಬಿಟ್ಟಿದ್ದಾನೆ ರಾತ್ರಿ, ಬೆಳಗ್ಗೆ ಬಂದು ಪಾತ್ರೆ ಹಾಲು ಹಾಕಕ್ಕೆ ಹೋಗ್ಬಿಟ್ಟು ನೆಲದ ಮೇಲೆಲ್ಲ ಚಿಲ್ಬಿಟ್ಟು ಹೋಗ್ಬಿಟ್ಟು ಎಲ್ಲ ಗಲೀಜಾಗೋಯ್ತು ಅಂತೇಳಿ ಅದನ್ನ ಒರೆಸಿ ಗುಡಿಸಿ ತಾರಿಸಿ ಬಡ್ದು ಬಿಸಾಕ್ಬಿಡ್ತೀರ. ನೋಡಿ, ಎಂತಹ ಒಂದು ವಿಚಾರ ಅಂದರೆ ತಿಳ್ಕೋಬೇಕು. ಇವೆಲ್ಲ ತಿದ್ಕೊಳ್ಳಿ. ಯಾಕಂದರೆ ಎಷ್ಟು ಜನ ಗೊತ್ತಿರಲ್ಲ ಇವೆಲ್ಲ ವಿಚಾರಗಳು. ಹಾಗೆಯೇ ನೀವು ಯಾವುದಾದ್ರು ಒಂದು ಸಂದರ್ಭದಲ್ಲಿ ಆಗಾಗ ಕನಸಿನಲ್ಲಾಗಿರ್ಬೋದು ಅಥವಾ ಎಲ್ಲೋ ಕೂತಾಗ ಎಲ್ಲೋ ನಿಂತಾಗ ದಿಢೀರ್ ಮಂಗಳ ವಾದ್ಯಗಳ ಶಬ್ದ ಕೇಳಿಸ್ಕೊಳ್ತಿದ್ರೆ, ಆ ಥರ ಮಂಗಳ ವಾದ್ಯ ನುಡಿಸ್ತಕ್ಕಂತಹ ನಾದಸ್ವರ, ನಾಗಸ್ವರ ಏನು ಹೇಳ್ತೀರ ಅದೆಲ್ಲ ನಿಮ್ಗೆ ಅವಾಗವಾಗ ಕಿವಿ ಕೇಳಿಸ್ತಾ ಇದ್ರೆ, ಅಥವಾ ಅವಾಗವಾಗ ಆ ಮಂಗಳ ವಾದ್ಯಗಳು ಕೇಳ್ತಾ ಇದ್ರೆ, ಮಂಗಳವಾದ್ಯ ನುಡಿಸ್ತಕ್ಕಂಥವ್ರು ಮೆರವಣಿಗೆ ಬರ್ತಾ ಇದ್ರೆ, ಇವೆಲ್ಲವೂ ಕೂಡ ನೀವು ಮುಂದೆ ಕೋಟ್ಯಾಧೀಶ್ವರ ಆಗ್ತಕ್ಕಂತಹ ಮುನ್ಸೂಚನೆಗಳು. ಯಾಕಂದರೆ ಮಂಗಳವಾದ್ಯ ಇದಕ್ಕೆಲ್ಲ ಶುಕ್ರ ಅಧಿಪತಿ ಅಂತ ಹೇಳ್ತೀವಿ. ಶುಕ್ರ ನಿಮ್ಮನೆ ಬರೋಕ್ಕಿಂತ ಮುಂಚೆ ಅವನು ಈ ರೀತಿಯಾದಂಥ ಒಂದು ಸೇರ್ಪಡೆ ಮಾಡ್ಕೊಂಡು ಬರ್ತಾನಂತಂದರೆ ನೀವು ಅದೃಷ್ಟವೋ ಅದೃಷ್ಟ. ಹಾಗೆ ಗೋಡೆಗೆ ಮೇಲೆ ಹಲ್ಲಿ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಎಷ್ಟೋ ಜನ ಅಯ್ಯೋ ಎಲ್ಲಿ ಅಡುಗೆ ಬಿದ್ದುಬಿಡ್ತದೋ, ಎಲ್ಲಿ ಊಟಕ್ಕೆ ಬಿದ್ದುಬಿಡ್ತದೋ, ಎಲ್ಲಿ ತಲೆ ಮೇಲೆ ಬಿದ್ದುಬಿಡ್ತದೋ, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಎಲ್ಲಿ ಅಂಟ್ಕೋತದೋ ಅಂತ ಭಾಳ ಜನ ಅದನ್ನ ಆದಷ್ಟು ಹಿಡ್ದು ಆಚೆ ಕಳಿಸೋದು ಭಾಳ ಜನ ನೋಡಿದ್ದೆ ನಾವು. ಆದರೆ ಅಲ್ಲಿನೇ ಇಲ್ದಿರ್ತಕ್ಕಂಥ ಮನೆಯಲ್ಲಿ ದಿಢೀರನೇ ಹಲ್ಲಿಗಳ ಗುಂಪು ಬಂತು ಗೋಡೆ ಮೇಲೆ ಹರಿದಾಡ್ತು ಅಂತಂದರೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಹಲ್ಲಿಗಳು ಗುಂಪಾಗಿ ಬಂದವು ಅಂತಂದರೆ ನೀವು ದಿಢೀರ್ ಶ್ರೀಮಂತರ ಯೋಗವನ್ನು ತಗೊಂಬರ್ತಾ ಒಂದು ಸೂಚನೆ ಕೊಡ್ತಾ ಇದೀವಿ ಅಂತ ಅರ್ಥ. ಅದಕ್ಕೆ ಎಲ್ಲ ಬಂದ್ಬಿಡ್ತು ಈ ಮನೆಗೆ. ಯಾಕಂದರೆ ಕೆಲವು ಬಾಡಿಗೆ ಮನೆ ಬಂದಿರ್ತಾರೆ, ಕೆಲವು ಬೋಗೆ ಮನೆ ಬಂದಿರ್ತಾರೆ, ಕೆಲವು ಹೊಸ ಮನೆ ಬಂದಿರ್ತಾರೆ. ದಿಢೀರ್ನ ಹೆಂಗಪ್ಪ ಶುರು ಆಯಿತು ಅಂತಕ್ಕಂಥ ಒಂದು ಸೂಚನೆಯಲ್ಲಿ ನೀವು ಯಾವಾಗ ಏನಾದರೂ ಆ ಹಲ್ಲಿಗಳನ್ನ ಓಡಿಸೋಂಥ ಕಾರ್ಯಕ್ರಮ ಅಥವಾ ಹಲ್ಲಿಗಳನ್ನ ನಾಶ ಮಾಡ್ತಕ್ಕ ಕಾರ್ಯಕ್ರಮ ಇಟ್ಕೊಂಡ್ರೆ ಅಲ್ಲಿಗೆ ಮುಗೀತು ನಿಮ್ಮ ಕೋಟ್ಯಾಧೀಶ್ವರ ಯೋಗ ಅಂತ ಅರ್ಥ. ಹಾಗೆಯೇ ಭಾಳಷ್ಟು ವಿಚಾರದಲ್ಲಿ ಬೆಳಗ್ಗೆ ಎದ್ದು ಪ್ರತಿಯೊಬ್ಬರು ಕೂಡ ವಿಳ್ಯದೆಲೆ ದರ್ಶನ ಮಾಡಬೇಕು ಅಂತ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ.
ಯಾಕಂದರೆ ಜಾತಿರ್ತಕ್ಕಂಥ ಶುಕ್ರ ಭಗವಾನ್ ಅಥವಾ ಲಕ್ಷ್ಮೀ ಭಗವಾನ ನಾವು ಜಾಗೃತಿಗೊಳಿಸಬೇಕು ಅಂತಂದಾಗ ನಮ್ಮ ಕಣ್ಣೋಟ ನಮ್ಮ ಮೈ ಮನಸ್ಸಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪಾಸಿಟಿವಿಟಿ ಪ್ರಭಾವಗಳು ಬೇಕಂತೆ. ಆದರೆ ನಾವು ಬೆಳಗ್ಗೆದ್ರೆ ಮೊಬೈಲ್ ನೋಡಿಕೊಂಡು ಏನು ಬಂದಿತ್ತೆ ಮೆಸೇಜು, ಏನು ಚಾಟಿಂಗ್ ಮಾಡೋಣ, ಯಾವ ಫೇಸ್ಬುಕ್ ನೋಡೋಣ, ಯಾವ ಸಿನಿಮಾ ನೋಡೋಣ, ಯಾವ ಗೇಮ್ ನೋಡೋಣ, ಇನ್ನು ಯಾವ್ಯಾವ ವೆರೈಟಿ ವಿಡಿಯೋ ನೋಡೋಣ ಅಂತ ಮನಸ್ಸು ಎಳಿತಾ ಇರ್ತದೆ ಹೊರತು ಬೆಳಗ್ಗೆ ಎದ್ದು ವಿಳ್ಳೆದೆಲೆ ತೆಗೆದು ನೋಡಿ ಆ ತಾಯಿ ಮಹಾಲಕ್ಷ್ಮಿಯನ್ನು ಕಣ್ತುಂಬ್ಕೊಳ್ಳೋಣ, ಆ ಎನರ್ಜಿ ಕಣ್ತುಂಬ್ಕೊಂಡು ಶ್ರೀಮಂತರಾಗಂತಕ್ಕಂಥ ಯಾವುದೇ ಯೋಚನೆ ಬರೋದಿಲ್ಲ. ಆದರೆ ದಿಢೀರ್ ನಿಮಗೆಲ್ಲರೂ ವಿಳ್ಳೆದೆಲೆ ಕಾಣಿಸ್ತು, ಯಾರೋ ರಾತ್ರಿ ಹಾಕಿರ್ತಾರೆ, ಎಲ್ಲೋ ಹಾಕಿರ್ತಾರೆ, ಏನೋ ಮಾಡಿರ್ತಾರೆ, ಅದು ಕಾಣಿಸ್ತು ಅಂದರೆ ನೋಡಿ ಎಲೆ ತಗೊಂಡು ಎಲ್ಲಿ ಬಿಸಾಕಿದೆ ಅಂತ ತಗೊಂಡು ಬಿಸಾಕೋದಲ್ಲ, ಅದನ್ನು ತೆಗೆದು ಕಣ್ಮುಂದೆ ಇಟ್ಕೊಂಡು ನಾವು ನೋಡ್ಬೇಕಂತ. ಹಿಂಗೆ ಎಂಥ ಅದ್ಭುತ ಅಲ್ವಾ? ಯಾರಾದರೂ ಮನೆ ಮುಂದೆ ಬಂದು ದಿಢೀರನೆ ಗೊತ್ತಿಲ್ಲದೇ ರಂಗೋಲಿ ಹಾಕಿ ಧೂಪ ತೋರಿಸಿದ್ರು ಅಂತಂದರೆ ಅದು ದಿಢೀರನೆ ನಿಮಗೆ ಯೋಗ ಬರ್ತಕ್ಕಂಥದ್ದು. ಕೆಲವು ಇರ್ತಾರೆ ಪಾಪ, ಕೆಲವು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕೆಲವು ಜನ ಮನೆ ಮುಂದೆ ಬಂದಾಗ, ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಆಧ್ಯಾತ್ಮಿಕ ಚಿಂತನೆ ಇರತಕ್ಕಂಥ ಕೆಲವು ಜನ ಬಂದಾಗ ಕೆಲವರು ಈ ಥರ ಎಲ್ಲ ಮಾಡಿ ಹೋಗೋದಿದೆ. ಕೆಲವರು ಮನೆ ಮುಂದೆ ಧೂಪ ಹಾಕ್ಬಿಟ್ಟು ಹೋಗ್ತಾರೆ, ಕೆಲವರು ಏನೋ ಒಂದು ರಂಗೋಲಿ ಬರೆದ್ಬಿಟ್ಟು ಹೋಗ್ತಾರೆ. ಬಂದು ಬೈದು ಬಿಡೋದಲ್ಲ, ಅಂಥ ಜನ ಇಂಥ ಜನ ನೀವು ಹಂಗಾಗ ಹಿಂಗಾಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹಾಗಂತಲ್ಲ. ಅದನ್ನು ಸ್ವೀಕಾರ ಮಾಡಿ ಅದನ್ನು ಭಕ್ತಿಯಿಂದ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಇದು ನೀವು ದಿಢೀರ್ನೆ ಶ್ರೀಮಂತ ಯೋಗವನ್ನು ಕೊಡ್ತಕ್ಕಂಥ ಮುನ್ಸೂಚನೆಗಳು. ಅದಾದಮೇಲೆ ಭಾಳ ವಿಶೇಷವಾಗಿ ಎಲ್ಲಾದರೂ ಒಂದು ಕಡೆ ದೇವಸ್ಥಾನ ಆಗಿರ್ಬೋದು ಅಥವಾ ಹೊರಗಡೆ ನಿಂತಾಗ, ಎಲ್ಲೋ ಮಾಡಿ ಮೇಲೆ ಕೂತಾಗ, ಅಥವಾ ಯೋಗ ಮಾಡ್ತಿದ್ದಾಗ, ಎಕ್ಸಸೈಸ್ ಮಾಡ್ತಿದ್ದಾಗ, ಅದು ನಡ್ಕೋತಿದ್ದಾಗ, ದೇವ್ರ ಧ್ಯಾನ ಮಾಡ್ತಿದ್ದಾಗ ನಿಮ್ಮ ಗಾಳಿನಲ್ಲಿ ಒಂದು ಅಲೆ, ಸುಗಂಧವಾಗಿರ್ತಕ್ಕಂಥ ಅಲೆ ನಿಮ್ಮ ಮೂಗಿಗೆ ಬಡಿದು ಆಗಾಗ ಒಂದೇ ಸರಿ ಬಂದು ಹೋಗೋದಲ್ಲ. ಇದು ಒಂದು ಸರಿ ಬಂದರೆ ಯಾರೋ ಸೆಂಟ್ ಹಾಕೊಂಡು ಬಂದು ಹಂಗೆ ಹೋದ್ರು ಹಿಂಗೆ ಹೋದ್ರು ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಅದಲ್ಲ, ಇದೊಂದು ರೀತಿ ಅದ್ಭುತವಾಗಿರ್ತಕ್ಕಂಥ ಸುಗಂಧರವಿ. ಯಾವ ಸೆಂಟಲ್ಲಿ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಹಿಂದಿನ ಕಾಲ ಕೂಡ ಹೇಳಿದ್ವಿ, ಕೆಲವರು ಮೈಯಲ್ಲಿ ಸೆಂಟು ವಾಸನೆ ಬರ್ತದೆ, ನ್ಯಾಚುರಲ್ ಆಗಿ ಅದೊಂದು ಸೆಂಟು ವಾಸನೆ ಬರ್ತದೆ, ಅದು ಆನಂದ, ಅದ್ರ ಸೇವನೆ ಮಾಡೋದಕ್ಕೆ ದೊಡ್ಡ ಆನಂದ ಅಂತೇಳಿ. ಅಂತಹ ಸುಗಂಧ ಭರಿತವಾಗಿರ್ತಕ್ಕಂಥ ಪರಿಮಳ ಏನಾದರೂ ಗಾಳಿಲಿ ಆಗಾಗ ನಿಮ್ಮನ್ನೇ ತಾಗಿ ಬರ್ತಾ ಇದ್ರೆ, ನಿಮ್ಮ ಮೂಗಿಗೆ ತಾಗಿ ಬರ್ತಕ್ಕಂಥ ಒಂದು ಸೂಚನೆ ಬರ್ತಿದ್ರೆ ಪ್ರಕೃತಿ ಹೇಳ್ತದೆ ನೀವು ದಿಢೀರ್ ಶ್ರೀಮಂತರಾಗ್ತಿದ್ರಂತ. ಯಾಕಂದರೆ ಆ ಸುಗಂಧರ್ವಿ ಯಾರು ಅಂದರೆ ಶುಕ್ರ ಭಗವಾನ್, ಲಕ್ಷ್ಮೀ ಭಗವಾನ್. ಶುಕ್ರ ಅಂದರೆ ಬೇರೆ ಅಲ್ಲ, ಲಕ್ಷ್ಮೀ ಅಂದರೆ ಬೇರೆ ಅಲ್ಲ. ಶುಕ್ರ ಭಗವಾನ್, ಲಕ್ಷ್ಮೀ ಭಗವಾನ್ ಅಂತೇಳಿ. ಕನಸಿನಲ್ಲಿ ಆನೆ ಕಾಣಿಸ್ಕೊಳ್ತಕ್ಕಂಥದ್ದು, ನಕ್ಷತ್ರ ಪುಂಜಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಮಲ್ಲಿಗೆ ಹೂವು ಕಾಣಿಸ್ಕೊಳ್ತಕ್ಕಂಥದ್ದು, ವಜ್ರ ವೈಡೂರ್ಯ ಕಾಣಿಸ್ಕೊಳ್ತಕ್ಕಂಥದ್ದು ನೀವು ಮುಂದೆ ದಿಢೀರ್ ಶ್ರೀಮಂತರಾಗ್ತಿರ್ತಕ್ಕಂಥ ಯೋಗ. ಆದರೆ ಒಂದು ಕಂಡೀಷನ್ ಇಲ್ಲಿ, ಇದೇನಾದ್ರು ಬಂತು ಅಂತಂದರೆ ನೀವು ಮಿನಿಮಮ್ 33 ದಿವಸ ಯಾರಿಗೂ ಹೇಳಂಗಿಲ್ಲ. ಈ ಥರ ಸೂಚನೆ ಬಂದಿದೆ. ಇವತ್ತು ಭಾಳ ಜನ ಕನಸು ಕಾಣ್ತಾರೆ, ಯಾವುದೋ ವಿಡಿಯೋಗಳು ಕನಸು ಕಾಣ್ತಾರೆ. ಆದರೆ ಈ ಥರ ಕನಸುಗಳು ಬಂದರೂ ಕೂಡ ನನಗೆ ಅದು ಬಂದಿತ್ತು ಇದು ಬಂದಿತ್ತು, ಈ ಹೆಂಗಸರುಗಳು ಕೇಳಿರ್ಬೋದು, ಮಾತಾಡ್ತಾ ಇರಬೇಕು, ಏನಿದೆ ಎಲ್ಲ ಒದರು ಬಿಡಬೇಕು. ಎದುರುಗಡೆ ಇರೋ ಒಳ್ಳೆಯವರು, ಕೆಟ್ಟವರು, ಹೊಟ್ಟೆ ಉರಿ ಪಡೋರು, ಅಥವಾ ಮಿತ್ರರು, ಶತ್ರುಗಳು, ಅಥವಾ ವೆಲ್ವಿಷರ್ಸು, ಅವೆಲ್ಲ ಏನೂ ನೋಡಲ್ಲ, ಒಟ್ಟಲ್ಲಿ ಮಾತಾಡಬೇಕು. ಹೌದ್ರಿ, ನನಗೆ ಹಿಂಗೆ ಬಂದಿತ್ತು ರೀ, ಶಂಕ ಬಂದಿತ್ತು ರೀ, ನನಗೆ ದೊಡ್ಡ 2 ಬಿಳಿ ಆನೆ ಬಂದಿತ್ತು ರೀ, ನನಗೆ ಬರೀ ಮಲಗುವೆ ಕಾಣ್ತೀರಿ ಇತ್ತೀಚೆಗೆ, ಇವೆಲ್ಲ ಹೇಳ್ಕೋಬೇಡಿ. ಹೇಳ್ಕೊಂಡ್ರೆ ಆಪೋಸಿಟಿಂದ ಏನು ಬರ್ಬೋದು ಹೇಳಿ ಸೂಚನೆ? ಯಾರಾದರೂ ನೀವು ಕೋಟ್ಯಾಧೀಶರು ಆಗ್ರಿ ಅಂತ ಯಾರಾದರೂ ಯೋಚನೆ ಮಾಡ್ತಾರೆ ಇವತ್ತಿನ ಕಾಲದಲ್ಲಿ? ಹಾಳಾಗೋಗುವಂತ ಯೋಚನೆ ಮಾಡಿದ್ರೆ ಜಾಸ್ತಿ. ಒಳ್ಳೆಯರು ಇದರಿಲ್ಲ ಅಂತಲ್ಲ, ಪಾಪ ಬೈಕೋಬೇಡ್ರಿ ಎಲ್ಲರೂ. ಆದರೆ ಹಾಳಾಗೋಗು ಅಂತ ಹೇಳಿದ್ರೆ ಜಾಸ್ತಿ. ಹೇಳ್ಕೋಬೇಡಿ. ನೀವು ಶ್ರೀಮಂತರ ಆದ್ಮೇಲೆ ಹೇಳ್ಕೊಳ್ಳಿ, ಇಲ್ಲಮ್ಮ ಈ ಥರ ನಾನು ಶ್ರೀಮಂತ ಆಗಿ ಮುಂಚೆ ನನಗಿಂತ ಸೂಚನೆ ಬಂದಿತ್ತು ಅಂತ ಹೇಳ್ಕೊಳ್ಳಿ. ಅಟ್ಲೀಸ್ಟ್ ಅವರಾದರೂ ಕನಸು ಕಾಣಕ್ಕೆ ಪ್ರಾರಂಭ ಮಾಡಲಿ. ನೀವು ಮೊದಲೇ ಹೇಳ್ಕೊಂಬಿಟ್ಟ ಅಂದರೆ ಇವೆಲ್ಲ ಹೋಗ್ಬಿಡ್ತದೆ, ನೆನ್ಪಿಟ್ಕೊಳ್ಳಿ. ಯಾವುದಾದ್ರು ಒಂದು ಶುಭ ಸೂಚನೆ ಬಂದಾಗ ಎಷ್ಟೋ ಜನಗಳಿಗೆ ಮಾನಸಿಕವಾಗಿ ಹೆಣ್ಮಕ್ಳಾಯಿತು ಅಂತಂದಾಗ ಬಲಗಣ್ಣು, ಗಂಡು ಮಕ್ಕಳಿಂದ ಎಡಗಣ್ಣು, ಇದು ಬಹಳ ಆಪೋಸಿಟ್ ಆಗಿ ನಡೀತಕ್ಕಂಥ ವಿಚಾರ ಅಂತ ಭಾಳ ಜನ ತಿಳ್ಕೊಂಡಿರ್ತಾರೆ. ಆದರೆ ನಿಮಗೆ ಗೊತ್ತಿಲ್ಲದೇ ನಿಮಗೆ ಎಷ್ಟೋ ವಿಚಾರಗಳು ಅಂತಂದರೆ, ಈ ಗಂಡು ಮಕ್ಕಳಿಗೆ ಬಲಗಣ್ಣು ಆವಾಗವಾಗ ಸುಮ್ಮನೆ ಒಂದೇ ಒಂದು ರಿಪ್ಪು ಹೊಡ್ಕೋತಾ ಇದ್ರೆ, ಅದು ಕಣ್ಣು ನೋಡ್ಕೊಂಡು ಹೊಡ್ಕೋಬೇಕಂದ್ರೆ ಕಾಣಿಸಲ್ಲ, ನಿಮ್ಮ ಮಾತ್ರ ಗೊತ್ತಾಗ್ತಿದೆ, ಬೇರೆ ಗೊತ್ತಾಗಲ್ಲ. ಎಷ್ಟು ಜನ ತೋರು ನನ್ನ ಗಣ್ಣು ಹೊಡ್ಕೋತಾ ನೋಡು ಅಂತ ತೋರಿಸ್ತಾರೆ. ಹೊಡ್ಕೊಳ್ಳೋದು ಯಾರಿಗೂ ಕಾಣಿಸೋದೇ ಇಲ್ಲ, ಅದು ಒಳಗೆ ಹೊಡ್ಕೋತಿರ್ತದೆ. ಒಳರೆಪ್ಪೆ ಅಂತ ಒಂದಿರ್ತದೆ, ಎಷ್ಟೋ ಜನಕ್ಕೆ ಈ ವಿಚಾರ ಗೊತ್ತಿಲ್ಲ. ಒಳರೆಪ್ಪೆ ಅಂತ ಇರ್ತದೆ. ಒಳರೆಪ್ಪೆ ಆಗಾಗ ಹೊಡ್ಕೊಂಡ್ರೆ ನಿಮ್ಗೆ ಯಾವುದೋ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿಢೀರ್ ಶ್ರೀಮಂತಿಗೆ ಬರ್ತಕ್ಕಂತಹ ಯೋಗ ಬರ್ತಾ ಇದೆ ಅಂತ ಅರ್ಥ. ಅದನ್ನು ಹೇಳ್ಕೊಳಕ್ಕೆ ಹೋಗಬಾರ್ದು. ಅದೇ ಹೆಣ್ಮಕ್ಳಿಗಾಯಿತು ಅಂತ ತಗೊಂಡಾಗ ಎಡಗಣ್ಣು ಅಂತ ಹೇಳ್ತೀವಿ. ಎಡಗಣ್ಣು ಹೊಡ್ಕೊಳಕ್ಕೆ ಶುರು ಆಯಿತು ಅಂತಂದರೆ
ಅಲ್ಲಿ ನಿಮ್ಮ ಗಂಡನಿಗೋ ನಿಮಗೋ ಯಾವುದೋ ಒಂದು ಪ್ರಾಪ್ತಿ, ಶುಕ್ರ ಪ್ರಾಪ್ತಿ, ಮಹಾಲಕ್ಷ್ಮಿ ಪ್ರಾಪ್ತಿ ಸಿಗ್ತಾ ಇದೆ ಅಂತ ಅರ್ಥ. ಈ ಸೂಚನೆಗಳೆಲ್ಲ ಒಂದಷ್ಟು ಇನ್ನೂ ಹಲವಾರು ಸೂಚನೆಗಳಿದ್ದಾವೆ. ಇಷ್ಟು ಸಾಕು ಅನ್ಕೊಂತೀನಿ. ಯಾಕಂದ್ರೆ ದಿನನಿತ್ಯ ಜೀವನದಲ್ಲಿ ಬರ್ತಕ್ಕಂಥ ಹಲವಾರು ಸೂಚನೆಗಳನ್ನು ನಾವು ತಿರಸ್ಕಾರ ಮಾಡದೆ, ಅಪಹಾಸ್ಯ ಮಾಡದೆ, ಅದನ್ನು ನಾಶ ಮಾಡದೆ ಇಟ್ಕೊಂಡ್ರೆ ಅದೊಂದಿನ ನಮಗೆ ಯೋಗವನ್ನು ತಂದು ಕೊಡ್ತಾ ಬರ್ತದೆ. ಇದನ್ನು ಮಾಡ್ಕೊಂಡು ನೀವೆಲ್ಲರೂ ಕೋಟ್ಯಾಧೀಶ್ವರರಾಗಿ ಒಳ್ಳೆಯದಾಗಲಿ.